ನಮಸ್ಕಾರ, ಕನ್ನಡಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಆರ್ತಿ. ಇದೀಗ ಹೆಡ್ಲೈನ್ಸ್. ಬೆಳಗಾವಿ ಐಸಿ ಮೋಟಾರ್ ಬ್ರಿಡ್ಜ್ಗೆ ರೈತ ವೃತ್ತ ಎಂದು ನಾಮಕರಣ. ಜುಲೈ 21 ರೈತ ಹುತಾತ್ಮ ದಿನದ ಹಿನ್ನೆಲೆ ರೈತ ವೃತ್ತ ಎಂದು ನಾಮಕರಣ. ವಿವಿಧ ರೈತ ಸಂಘಟನೆಗಳ ಮುಖಂಡರಿಂದ ನಾಮಫಲಕ ಅನಾವರಣ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಪಿಂಚಣಿ ಯೋಜನೆಯ ಜನಜಾಗೃತಿ. ಬೆಳಗಾವಿಯಲ್ಲಿ ಔಪಚಾರಿಕ ರೀತಿಯಲ್ಲಿ ನಡೆದ ಜನಜಾಗೃತಿ ಕಾರ್ಯಕ್ರಮ. ಪಿಎಫ್ ಪ್ರಾದೇಶಿಕ ಆಯುಕ್ತರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಸಂತೋಷ್ ಪತ್ನಿ ಆರೋಪ. ಮೃತ ಗುತ್ತಿಗೆದಾರ ಸಂತೋಷ್ ಪತ್ನಿಯಿಂದ ನ್ಯಾಯಕ್ಕಾಗಿ ಹೋರಾಟ. ತಮಗೆ ಬೇಕಾದ ರೀತಿಯಲ್ಲಿ ತನಿಖೆಯನ್ನು ತಿರುಚಿರುವುದಾಗಿ ಆರೋಪ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ ಯಾವ ಆಧಾರದ ಮೇಲೆ ಕ್ಲೀನ್ ಚಿಟ್ ನೀಡಿದ್ದಾರೆ ಎನ್ನುವ ಅನುಮಾನ ಕಾಡುತ್ತಿದೆ ಎಂದು ಮೃತ ಗುತ್ತಿಗೆದಾರ ಸಂತೋಷ್ ಪತ್ನಿ ರೇಣುಕಾ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಮ್ಮ ಪ್ರಭಾವ ಬಳಸಿಕೊಂಡು ನನ್ನ ಪತಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಮಾಡಿಸಿಕೊಂಡು ಆರೋಪ ಮುಕ್ತರಾಗಿದ್ದಾರೆ ಎಂದು ಮೃತ ಸಂತೋಷ್ ಪತ್ನಿ ರೇಣುಕಾ ಪಾಟೀಲ್ ಆರೋಪಿಸಿದರು. ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಬಾಗಲಕೋಟೆಯಲ್ಲಿ ಹೇಳಿಕೆ ನೀಡಿದ್ದರು. 15 ದಿನದಲ್ಲಿ ಆರೋಪ ಮುಕ್ತನಾಗಿ ಬರುತ್ತೇನೆ ಎಂದಿದ್ದರು. ಆಗ ನಾನು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದೆ. ಮಾಜಿ ಸಚಿವ ಈಶ್ವರಪ್ಪನವರನ್ನು ಪೊಲೀಸ್ ತನಿಖಾಧಿಕಾರಿಗಳು ವಿಚಾರಣೆಯೇ ಮಾಡಿಲ್ಲ. ಯಾವ ಆಧಾರದ ಮೇಲೆ ಕ್ಲೀನ್ ಚಿಟ್ ನೀಡಿದ್ದಾರೆ ಎನ್ನುವ ಅನುಮಾನ ಕಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನನ್ನ ಗಂಡ 108 ಕಾಮಗಾರಿ ಮಾಡಿದ್ದಾರೆ. ಅದನ್ನ ತನಿಖೆ ನಡೆಸಲಿಲ್ಲ. ಆಗ ಯಾಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಣ್ಣು ಮುಚ್ಚಿ ಕುಳಿತಿತ್ತು ಕಾಮಗಾರಿ ಮಾಡುವಾಗ ಎಂದು ಪ್ರಶ್ನಿಸಿದರು. ಸರ್, ಈಗ ನನ್ನ ಗಂಡ ಡೆತ್ ನೋಟ್ ಬರೆದಿಟ್ಟಿದ್ದಾರಲ್ಲ, ಅದು ಸತ್ಯ. ಯಾಕೆಂದರೆ ಅವ್ರು 40% ಕೇಳಿದ್ದಾರೆ. ಅವರಿಂದ ಅನ್ಯಾಯ ಆಗಿದೆ. ಅವ್ರು ನಂಬಿ ಕೆಲಸ ಮಾಡಿದರು. ಅದರಿಂದ ಅವ್ರಿಗೆ ಅನ್ಯಾಯ ಆಗಿದೆ. ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಈಗ ಅದನ್ನು ಕನ್ಸಿಡರ್ ಮಾಡಬೇಕು ಸರ್. ಯಾಕಂದರೆ ಸಾಯುವ ವ್ಯಕ್ತಿ ಯಾವಾಗಲೂ ಸುಳ್ಳು ಹೇಳಲ್ಲ. ಅವ್ನು ನಿಜ ಹೇಳಿ ಸಾಯೋದು. ಹಾಗಿದ್ದಾಗ ಈಗ ನನ್ನ ಗಂಡ ಬರ್ತಿರೋ ಡೆತ್ ನೋಟು ನಿಜಾನೇ ಸರ್. ಈಗ ಅದು ಕೈ ಬರಹದಲ್ಲಿ ಇರಬೇಕಾಗಿತ್ತು ಅಂತಾರಲ್ಲ. ಈಗ ನಾನು ಒಂದು ಕೈ ಬರಹದಲ್ಲಿ ನನ್ನ ಗಂಡ ಈಶ್ವರಪ್ಪನವ್ರ ವಿರುದ್ಧ ಹೇಳಿಕೆ ಕೊಟ್ಟಿದ್ದೆ. ವಿರುದ್ಧ ಅನ್ನೋದೇನು, ಈಶ್ವರಪ್ಪ ಅವರು 40% ಕೇಳಿದರು. ಅವರು ನನ್ನ ಸಾವಿಗೆ ಅವರೇ ಕಾರಣ ಅಂತ ಹೇಳಿದ್ದಾರೆ. ಹೀಗೆ ಹೇಳಿದ್ರು, ಯಾರೂ ಅವ್ರ ವಿರುದ್ಧ ತನಿಖೆ ಮಾಡಲಿಲ್ಲ. ನಾವು ಈಗ ನನ್ನ ಗಂಡ ಸತ್ತದ್ದಕ್ಕೆ ಕಾರಣ ಈಶ್ವರಪ್ಪ ಅವರು, ಮತ್ತು ನಾವು ಈಗ ಸಾಯ್ತಾ ಇದ್ದೀವಿ ಅಂತ ನಾವು ಒಂದು ಡೆತ್ ನೋಟ್ ಬರೆದಿಟ್ಟು ಇಷ್ಟು ಸತ್ರೆ ಅದನ್ನಾದರೂ ಕನ್ಸಿಡರ್ ಮಾಡ್ತಾರ ಪೊಲೀಸ್ನವರು? ಹೇಳಿದರು, ಇಲ್ಲ ನಮ್ಮ ಮನೆ ಮಗಳಿದ್ದಂಗೆ ಎಲ್ಲ ಮಾಡ್ತೀವಿ, ಸರ್ಕಾರಿ ನೌಕರಿ ಕೊಡ್ತೀವಿ, ಬಿಲ್ ಬಗ್ಗೆ ಸರಿಕೆ ಎಲ್ಲ ಮಾಡ್ತೀವಿ. ಇಲ್ಲಿವರೆಗೂ ಅದ್ರ ಬಗ್ಗೆ ಏನು ಗೊತ್ತಾಗಿಲ್ಲ ಸರ್. ಏನು ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ, ಏನೂ ಆಗಿಲ್ಲ. ಮಾಡಿದ ಕಾಮಗಾರಿ ಮೊತ್ತ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಎಷ್ಟೋ ಮಂದಿ ಸಚಿವರು ಬಂದು ನಿಮ್ಮ ಮನೆಗೆ ಬಂದು ಭೇಟಿ ಕೊಟ್ಟರು. ಬಹಳಷ್ಟು ಆಶ್ವಾಸನೆ ಕೊಟ್ಟರು, ಯಾವುದೋ ಆಶ್ವಾಸನೆ ಇರಲಿಲ್ಲ, ಈಡೇರಿಲ್ಲ ಸರ್. ಅವತ್ತು ಮಣ್ಣು ಮಾಡುವಾಗ ಕೂಡ ಬಹಳಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಯಾವುದು ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ ಸರ್. ನನ್ನ ಗಂಡ ಅದಕ್ಕೆ ಕಾಮಗಾರಿಗೋಸ್ಕರನೇ ಜೀವ ಕೊಟ್ಟಿದ್ದಾರೆ. ಅದ್ರದ್ದು ಇನ್ನೂ ಇಲ್ಲ. ರಾಜಕೀಯಕ್ಕೋಸ್ಕರ ಅದನ್ನು ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನ್ಯಾಯ ಸಿಗಲಿಲ್ಲ ಅಂದರೆ ಅಲ್ಲಿ ಹೋಗ್ಬೇಕಾಗುತ್ತೆ ಸರ್. ನ್ಯಾಯಾಲಯಕ್ಕೂ ಹೋಗ್ಬೇಕಾಗುತ್ತೆ. ಅವ್ರು ಕಳ್ಕೊಂಡ ಪರಿಸ್ಥಿತಿ ನಿಮ್ದಂದ್ರೆ ಗಂಭೀರ ಆಗಿದೆ. ಮನೆ ಪರಿಸ್ಥಿತಿ ಒಂದು ಆಶಾಭಾವನೆ ಇತ್ತ ಮೇಡಮ್, ಏನಾದರೂ ಆಗ್ಬೋದು, ಈಶ್ವರಪ್ಪ ಅವ್ರ ವಿರುದ್ಧ ಕೂಡ ಕ್ರಮ ಆಗ್ಬೋದು ಅಂತ ಆಸೆ ಇತ್ತು ಸರ್. ಶಿಕ್ಷೆ ಆಗುತ್ತೆ, ಒಂದೇನೋ ನನ್ನ ಗಂಡ ನ್ಯಾಯ ಸಿಗುತ್ತೆ. ಅವ್ರ ವಿರುದ್ಧ ಅವ್ರ ಮೇಲೆ ಹೇಳಿದಾರಲ್ಲ ಸರ್ ಡೆತ್ ನೋಟಲ್ಲಿ, ಅದಕ್ಕಾದರೂ ನ್ಯಾಯ ಸಿಗುತ್ತೇನೋ ಅಂತ ಒಂದು ಆಶ್ವಾಸನೆ ಅನ್ನೋ ಒಂದು ನಂಬಿಕೆ ಇತ್ತು. ಈಗ ಈ ಬಿ ರಿಪೋರ್ಟ್ ನೋಡಿದ್ಮೇಲೆ ಆದರೆ ಈ ಬಿ ರಿಪೋರ್ಟ್ ನಾವು ಒಪ್ಪಲ್ಲ ಸರ್.
ಬಿ ರಿಪೋರ್ಟ್ನ ನಾವು ಒಪ್ಪಲ್ಲ ಸರ್. ಇದ್ರ ವಿರುದ್ಧ ಚಾಲೆಂಜ್ ಮಾಡ್ತೀವಿ. ಹಾಂ, ಮಾಡ್ತೀವಿ ಸರ್. ರಸ್ತೆ ಕಾಮಗಾರಿ ಮಾಡಿರುವ ಹಣ ಬಿಡುಗಡೆ ಮಾಡಲು ರಾಜಕೀಯ ಷಡ್ಯಂತ್ರ ನಡೆಸಿ ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ. ಕಾನೂನು ಹೋರಾಟದ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿಯೂ ನ್ಯಾಯಕ್ಕಾಗಿ ಹೋರಾಟ ನಡೆಸುವುದಾಗಿ ತಿಳಿಸಿದರು. ರಾಜಶೇಖರಯ್ಯ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಜುಲೈ 21 ರೈತರ ಹುತಾತ್ಮ ದಿನ ಹಿನ್ನೆಲೆ ಬೆಳಗಾವಿಯ ಎಸ್ಸಿ ಮೋಟಾರ್ ಬ್ರಿಡ್ಜ್ಗೆ ವಿವಿಧ ರೈತ ಸಂಘಟನೆಗಳ ಮುಖಂಡರು ರೈತ ವೃತ್ತ ಎಂದು ನಾಮಕರಣ ಮಾಡಿ ನಾಮಫಲಕ ಅನಾವರಣಗೊಳಿಸಿದ್ದಾರೆ. ಜುಲೈ 21 ರೈತ ಹುತಾತ್ಮ ದಿನದ ಹಿನ್ನೆಲೆ ಬೆಳಗಾವಿಯ ಎಸ್ಸಿ ಮೋಟಾರ್ ಬ್ರಿಡ್ಜ್ಗೆ ರೈತ ವೃತ್ತ ಎಂದು ನಾಮಕರಣ ಮಾಡಲಾಯಿತು. ವಿವಿಧ ರೈತ ಸಂಘಟನೆಗಳ ಮುಖಂಡರು ಸೇರಿಕೊಂಡು ಗುರುವಾರ ನಾಮಫಲಕವನ್ನು ಅನಾವರಣಗೊಳಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4 ಕೆಳಗೆ ಬರುವ ಸಾಂಬ್ರಾ ಹೋಗುವ ರಸ್ತೆಯಲ್ಲಿರುವ ಎಸ್ಸಿ ಮೋಟಾರ್ ಬ್ರಿಡ್ಜ್ಗೆ ರೈತ ವೃತ್ತ ಎಂದು ಗುರುವಾರ ನಾಮಕರಣ ಮಾಡಲಾಯಿತು. ವಿವಿಧ ರೈತ ಸಂಘಟನೆಗಳ ಮುಖಂಡರು ಪೂಜೆ ಸಲ್ಲಿಸುವ ಮೂಲಕ ರೈತ ವೃತ್ತದ ನಾಮಫಲಕವನ್ನು ಲೋಕಾರ್ಪಣೆಗೊಳಿಸಿದರು. ಬ್ರಿಡ್ಜ್ಗೆ ತಳಿರು ತೋರಣ ಕಟ್ಟಿದ್ದು ವಿಶೇಷವಾಗಿತ್ತು. ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನು ನಾವು ಬೆಳಗಾವಿ ಜಿಲ್ಲೆಯ ನಮ್ಮ ಸುವರ್ಣಸೌಧ ಎದುರುಗಡೆ ದಿನಾಚರಣೆ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 90% ರೈತರಿದ್ದಾಗೂ ಕೂಡ ಒಂದು ರೈತರನ್ನು ಅಂತ ಒಂದು ಸರ್ಕಲ್ ಇದ್ರಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ಈ ಗಾಂಧಿನಗರ ಏನೈತಿ, ಈ ಗಾಂಧಿನಗರದಲ್ಲಿ ಒಂದು ನಮ್ಮ ರೈತ ವೃತ್ತ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಹೋರಾಟಗಾರರು, ಈ ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಇವತ್ತು ಇಲ್ಲಿ ಗಾಂಧಿನಗರದಲ್ಲಿ ಒಂದು ರೈತ ವೃತ್ತ ಅಂತೇಳಿ ಇವತ್ತು ಸರ್ಕಲ್ ಉದ್ಘಾಟನೆ ಮಾಡಿದ್ದೀವಿ. ಈ ಸರ್ಕಲ್ ಉದ್ಘಾಟನೆ ಮುಗಿಸಿದ ನಂತರ ನಾವು ಬೆಳಗಾವಿ ಏನೋ ನಮ್ಮ ಸುವರ್ಣಸೌಧ ಐತಿ, ಸುವರ್ಣಸೌಧ ಕಡೆ ಹೋಗಿ ಸುಮಾರು ಇನ್ನು ಸಾವಿರಾರು ಸಂಖ್ಯೆಗಳು ರೈತರು ಸೇರಾವ್ರದವರು ಎಲ್ಲ ರೈತರ ರೈಲಿ ಮುಖಾಂತರ ಹೋಗಿ ಅಲ್ಲಿ ಸುವರ್ಣಸೌಧ ಎದುರುಗಡೆ ರೈತ ಏನು ಹುತಾತ್ಮರಾಗ್ಯಾರು ಇವತ್ತು ನವಲಗುಂದ, ನರಗುಂದ, ಬಂಡಾಯದಲ್ಲಿ ಇವತ್ತು ಈರಪ್ಪ ಕಡ್ಲಿಕೊಪ್ಪು ಮತ್ತು ಬಸಪ್ಪ ಎಕ್ಕುಂಡಿ ಅನ್ನುವಂಥ ರೈತರು ಸುಮಾರು ಹಾವೇರಿ, ನಿಪ್ಪಾಣಿ, ಇಡೀ ರಾಜ್ಯವ್ಯಾಪಿ 150 ಜನ ಇವತ್ತು ಹುತಾತ್ಮರಾಗ್ಯಾರು. ಆ ಹುತಾತ್ಮರನ್ನ ನೆನೆಸ್ಕೋತಾ ಇವತ್ತು ಅಲ್ಲಿ ಸುವರ್ಣಸೌಧ ಮುಂದೆ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಇನ್ನು ಕೆಲವೇ ಒಂದು 10-20 ನಿಮಿಷದಲ್ಲಿ ಇವತ್ತು ನಾವು ಈ ರ್ಯಾಲಿ ಮುಖಾಂತರ ಸುವರ್ಣಸೌಧ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಜಿಲ್ಲೆ ವತಿಯಿಂದ ಒಗ್ಗಟ್ಟಾಗಿ ಬೆಳಗಾವಿ ಜಿಲ್ಲೆಯೊಳಗೆ ಇದೇನು ಶಾಂತಿಯುತ ಪ್ರತಿಭಟನೆ ನಡೀತಾ ಇದೆ, ಇದರ ಮೂಲ ಕಾರಣೀಭೂತ ಅಂತಂದ್ರೆ ಮಹದಾಯಿ ಹೋರಾಟಕ್ಕಾಗಿ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಇಬ್ಬರು ರೈತರು ಗೋಲಿಬಾರದಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಹುತಾತ್ಮರಾಗಿರ್ತಕ್ಕಂಥ ಸಂದರ್ಭ ಏನದ ಅವರು ಸವಿ ನೆನಪಿಗಾಗಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ. 13.5 TMC ನೀರಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಗೋಲಿಬಾರ್ ಮಾಡಿತ್ತು. ಆ ಸಂದರ್ಭದಲ್ಲಿ ಗುಂಡೂರಾವ್ ಸರ್ಕಾರ ಇತ್ತು, ಸರ್ಕಾರನ ಬಿದ್ದು ಹೋಗಿತ್ತು ರೈತ ಹೋರಾಟಕ್ಕಾಗಿ. ಇವತ್ತು ಬೆಳಗಾವಿ ಜಿಲ್ಲೆಯೊಳಗೆ ರೈತ ವೃತ್ತ ಅಂತ ಏನು ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ನಾವು ಶಾಂತಿಯುತವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ಜುಲೈ 21ನೇ ತಾರೀಕಿನೊಳಗಾಗಿ ಇಲ್ಲಿ ಸರ್ಕಲ್ ಮಾಡಿ ಮೂರ್ತಿಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಅವ್ರ ಪ್ರಗತಿಯಲ್ಲಿ ತರದೇ ಇದ್ದರೆ ನಾವು ರೈತ ಸಂಘದಿಂದ ಇಡೀ ರಾಜ್ಯಾದ್ಯಂತ ಪಟ್ಟಿ ಮಾಡಿ ಮೂರ್ತಿಯನ್ನು ಮಾಡ್ತಕ್ಕಂಥ ಕಾರ್ಯೋನ್ಮುಖ ಆಗಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಇನ್ನೊಂದು ವಿಷಯ ಅಂದರೆ 17 ಜನ ಶಾಸಕರು ಉತ್ತರ ಕರ್ನಾಟಕದವರು ಮತ್ತು ದಕ್ಷಿಣ ಕರ್ನಾಟಕ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟರು ನಮ್ಮವರು. ಆದರೆ ಯಾವುದರ ಮುಳುಗಡೆಗಾಗಿ, ರೈತನಿಗಾಗಿ, ಗೊಬ್ಬರಕ್ಕಾಗಿ, ರೈತನ ಸಮಸ್ಯೆಗಾಗಿ, ರೈತ ಹುತಾತ್ಮಕ್ಕಾಗಿ ಅವ್ರು ರಾಜೀನಾಮೆ ಕೊಟ್ಟಿಲ್ಲ, ಅಧಿಕಾರಕ್ಕಾಗಿ ಕೊಟ್ಟಾರ. ಅವ್ರನ್ನ ಇಳಿಸ್ತಕ್ಕಂಥ ತಾಕತ್ತು ಎಲ್ಲ ರೈತರೆಲ್ಲ ಐತಿ. ಅದರ ಆ ಒಂದು ಕಾರ್ಯ ಏನೈತಲ್ಲ ಅದನ್ನು ನೀವು ತಂದುಕೋಬೇಡ್ರಿ. ಮುಂದಿನ ದಿನಮಾನದೊಳಗೆ ರೈತರಿಗೆ ಸವಲತ್ತನ್ನು ಕೊಡ್ರಿ ಮತ್ತು ಉತ್ತರ ಕರ್ನಾಟಕದ 13 ಜಿಲ್ಲೆಯೊಳಗೆ ಏನು ಮುಳುಗಡೆ ಆಗ್ಯದ ಆ ಎಲ್ಲ ರೈತರಿಗೆ ಸ್ಥಳಾಂತರ ಮಾಡ್ತಕ್ಕಂಥ ಕಾರ್ಯ ಆಗಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಶಾಸಕರು, ಸಂಸದರ ಫ್ಯಾಕ್ಟ್ರಿಗಳದಾವ, ನಿಮ್ಮ ಅಧೀನದೊಳಗಿರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿ ಏನದಲ್ಲ ಅದೆಲ್ಲರ ಬಾಕಿ ಬಿಲ್ಲನ್ನು ಕೊಡ್ತಕ್ಕಂಥ ಕಾರ್ಯ ಆಗಲಿ. ಈ ಹುತಾತ್ಮ ದಿನಾಚರಣೆ ಅಂಗವಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇನೆ. ಈ ವೇಳೆ ಡಿಸಿಪಿ ರವೀಂದ್ರ ಗಡಾದೆ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತಿ ನಿಯೋಜಿಸಲಾಗಿತ್ತು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಪಿಂಚಣಿ ಯೋಜನೆಯ ಜನಜಾಗೃತಿ ಕಾರ್ಯಕ್ರಮವನ್ನ ಬೆಳಗಾವಿಯಲ್ಲಿ ಔಪಚಾರಿಕ ರೀತಿಯಲ್ಲಿ ಮಾಡಲಾಯಿತು. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಪಿಂಚಣಿ ಯೋಜನೆಯ ಜನಜಾಗೃತಿಯನ್ನು ಬೆಳಗಾವಿಯಲ್ಲಿ ಔಪಚಾರಿಕ ರೀತಿಯಲ್ಲಿ ಮಾರುತಿಗಲ್ಲಿಯಲ್ಲಿನ ಖನ್ನುಕರ್ ಅಸೋಸಿಯೇಟ್ದಲ್ಲಿನ ಕಾರ್ಯಾಲಯದಲ್ಲಿ ಹುಬ್ಬಳ್ಳಿಯ PF ಪ್ರಾದೇಶಿಕ ಆಯುಕ್ತ ರಮೇಶ್ ಮೇಹರ್ ಅವರ ಉಪಸ್ಥಿತಿಯಲ್ಲಿ ಮಾಡಲಾಯಿತು. ಅಸಂಘಟಿತ ಕಾರ್ಮಿಕರಿಗೆ ಕೂಡ ವಯಸ್ಸಿನ 60 ವರ್ಷದ ಬಳಿಕ ಪ್ರತಿಯೊಬ್ಬರಿಗೆ 3,000 ರೂಪಾಯಿ ಪಿಂಚಣಿಯ ದೊರಕಿಸಿ ಕೊಡುವುದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆ ಕಳೆದ ಹಲವು ತಿಂಗಳಿನಿಂದ ಪ್ರಾರಂಭವಾಗಿದ್ದರೂ ಸದ್ಯ ಇದರ ಬಗ್ಗೆ ಯಾವುದೇ ಪ್ರಚಾರವಾಗಿಲ್ಲ. ಆದ್ದರಿಂದ ಇದರ ಪ್ರಚಾರವಾಗಲೆಂದು ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. 18 ರಿಂದ 40 ವಯಸ್ಸಿನವರು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ. ಹಾಗೆ ಅವರ ಸಂಬಳ 15,000 ರೂಪಾಯಿಗಿಂತ ಕಡಿಮೆ ಇರುವುದು ಅವಶ್ಯಕವಾಗಿದೆ ಎಂಬ ಮಾಹಿತಿಯನ್ನು PF ಪ್ರಾದೇಶಿಕ ಆಯುಕ್ತ ರಮೇಶ್ ಮೆಹರ್ ಹೇಳಿದ್ದಾರೆ. स्कीम के बारे में एलिस्टर ने बड़ी डिटेल में विस्तार से बताया आप सबको
मैं सिर्फ इतना कहना चाहूँगा कि सिंप्लिसिटी, एकदम सिंपल स्कीम है। सरकार ने ऐसे लोगों के लिए स्कीम बनाई है जिनका एजुकेशन लेवल बहुत कम है, इनकम लेवल बहुत कम है। तो सरकार का उद्देश्य ये ज़्यादा से ज़्यादा लोगों तक पहुँचे, इसलिए स्कीम को बहुत सिंपल बनाया। 2-3 कंडीशन है और कुछ नहीं है। पहली कंडीशन ये कि 18 से 40 साल की उम्र के बीच में होना चाहिए उस कामगार को, ठीक है। सेकंड कंडीशन कि वो संगठित क्षेत्र जैसे ESI, PF या फिर सरकारी नौकरी या फिर इनकम टैक्स, इन सब में वो नहीं होना चाहिए। वो इनकम टैक्स पे नहीं होना चाहिए, PF ESIC का मेंबर नहीं होना चाहिए, किसी सरकारी नौकरी में या किसी और तरह से सरकारी सब्सिडी का या NPS का उसको लाभ नहीं मिलना चाहिए। बस ये 2 कंडीशन है। उसके बाद सिंपल कंडीशन ये रखी कि आप सिर्फ 55 रुपए से स्टार्ट कर सकते हैं। पर मंथ 55 रुपए आप जमा कराएंगे, 55 रुपए सरकार जमा कराएगी। आप 200 रुपए तक जमा करा सकते हैं। क्या कैलकुलेशन है वो सब जानने की जरूरत नहीं, सिंपल है। अगर आप 40 की एज पे ज्वाइन करते हैं, 60 की एज पे रिटायर होते हैं और 55 रुपए पर मंथ जमा कराते हैं, तब भी आपको मिनिमम 3000 रुपए की पेंशन मिलेगी। अगर आपका ड्यूरेशन ज़्यादा है, अगर आप 30 की एज पे ज्वाइन करते हैं और 60 की एज पे छोड़ते हैं, तो 30 साल आपने कॉन्ट्रीब्यूशन किया होगा। 55 रुपए की जगह आप 200 रुपए कॉन्ट्रीब्यूट करते हैं, तो उस केस में आपकी पेंशन और भी ज़्यादा बनेगी। इतना सिंपल बनाने का एक पर्पज ये है कि हम जिन लोगों को समझाना चाहते हैं उनके लिए अगर इतनी सब्सिडी मिलेगी, ये मिलेगा, वो मिलेगा, वो नहीं समझेंगे, बोलेंगे हमारी सोच से परे है, ठीक है। एकदम सिंपल, एकदम बेसिक है। अब हमें करना क्या है कि हमारे यहाँ जो लोग काम कर रहे हैं, हमारे घर पे काम वाली बाई भी काम कर रही है, कभी हमें इलेक्ट्रिशियन की जरूरत पड़ गई, इलेक्ट्रिशियन को हमने बुला लिया, प्लम्बर को बुला लिया, सब्जी खरीदने गए, किसी सब्जी ठेले वाले से सब्जी खरीदी, उन तक हमें ये अपनी स्कीम पहुंचानी है। उन्हें कन्विंस करना है कि आपके फायदे के लिए बनाई गई चीज है। अगर वो कन्विंस हो जाते हैं तो अपने आप ये स्कीम सक्सेसफुल है। स्कीम इज वेरी बेनिफिशियल, बहुत फायदेमंद स्कीम है, लेकिन हमें लोगों तक राइट मैसेज पहुंचाना है। उसके लिए मैं आप मीडिया कर्मियों का और आप NGO और हमारे संदीप जी और इनसे जुड़े काफी लोगों का रिक्वेस्ट करता हूं कि आप ज्यादा से ज्यादा लोगों तक स्कीम पहुंचाइए। अगर उनको इसका हम बेनिफिट बताएंगे, वो खुद इसका पार्ट बनना चाहेंगे। अब इसका मैं कंपैरिजन देता हूं गवर्नमेंट एम्प्लॉयज का। हम गवर्नमेंट एम्प्लॉयज के लिए भी सरकार ने यही स्कीम चला रखी है। हमारी सैलरी से एक हिस्सा कटता है, सरकार उतना को उतना हिस्सा मिला के एक फंड है उसमें डाल देती है, NPS में। 60 साल की उम्र पे हमें उसकी पेंशन बना के रिटर्न होगी। हमारी सैलरी से थोड़ा ज्यादा कटता है, यहाँ सरकार 55 रुपए से स्टार्ट किया है और 55 रुपए बहुत मामूली सा अमाउंट है। 55 रुपए आदमी, कोई भी आदमी इच्छा शक्ति रखे तो। ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಲಾಭ ಪಡೆಯುವಂತೆ ಸಾರ್ವಜನಿಕರನ್ನು ಆಹ್ವಾನಿಸಲಾಯಿತು. ಈ ವೇಳೆ ಪ್ರಾರಂಭದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ SM ಖನ್ನೂಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಉಪಸ್ಥಿತರಿದ್ದವರನ್ನು ಸ್ವಾಗತಿಸಿದರು. ಈ ವೇಳೆ ಅಕೌಂಟೆಂಟ್ ಆಫೀಸರ್ ಅಲಿಸ್ಟರ್ BL, ಎನ್ಫೋರ್ಸ್ಮೆಂಟ್ ಆಫೀಸರ್ ರವೀಂದ್ರನಾಥ್ C ಮತ್ತು ಸುನಿಲ್ TS ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव.
ಸ್ವಾಗತ. ನಗರದ ವಡ್ಗಾವ್ನ ದತ್ಗಲ್ಲಿಯಲ್ಲಿ ಕೋತಿಯೊಂದು ಮೃತಪಟ್ಟಿದ್ದು ಸಮಾಜ ಸೇವಕ ಸಂಜಯ್ ಪಾಟೀಲ್ ಹಾಗೂ ಅವರ ಸಹ ಕೆಲಸಗಾರರು ಕೋತಿಯ ಅಂತ್ಯಕ್ರಿಯೆ ನೆರವೇರಿಸಿದರು. ವಡ್ಗಾವ್ನ ದತ್ಗಲ್ಲಿಯಲ್ಲಿ ಭಂಡಾರಿ ಎಂಬುವರ ಟೆರೆಸ್ ಮೇಲೆ ಜಿಗಿಯುತ್ತಿದ್ದಾಗ ತಲೆಗೆ ಪೆಟ್ಟು ಬಿದ್ದು ಕೋತಿಯೊಂದು ಸತ್ತದ್ದು ಸುತ್ತಮುತ್ತಲಿನ ಜನರ ಗಮನಕ್ಕೆ ಬಂದಿದೆ. ಇದೇ ವೇಳೆ ನಾಗರಿಕರು ಪಾಲಿಕೆ ವಾರ್ಡ್ಗೆ ತಿಳಿಸುತ್ತಿದ್ದಂತೆ ನಿರೀಕ್ಷಕರಾದ ಶಿಲ್ಪಾ ಕುಂಬಾರರು ಸಹೋದ್ಯೋಗಿಗಳಿಗೆ ಅಂತ್ಯಕ್ರಿಯೆ ನೆರವೇರಿಸುವಂತೆ ತಿಳಿಸಿದರು. ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 28ರ ನಿರೀಕ್ಷಕರಿಗೂ ಈ ವಿಷಯ ತಿಳಿಯುತ್ತಿದ್ದಂತೆ ನಿರೀಕ್ಷಕ ಸಂಜಯ್ ಪಾಟೀಲ್ ಕಟ್ಟಡದ 4ನೇ ಮಹಡಿಗೆ ತನ್ನ ಸಹ ಕೆಲಸಗಾರರನ್ನ ಕರೆದುಕೊಂಡು ಹೋಗಿದ್ದು ಏಣಿ ಹಗ್ಗ ಬಳಸಿ ಕೋತಿಯನ್ನ ಕೆಳಗಿಳಿಸಲಾಯಿತು. ಮೃತ ಕೋತಿಯನ್ನ ಸಮಾಜ ಸೇವಕರಾದ ಸಂಜಯ್ ಪಾಟೀಲ್, ರಾಜು ಶೀಗೋಳಿ, ಮಲೇಶ್ ಸಂಕನ್ನವರ್ ಸೇರಿ ಹಿಂದೂ ಧರ್ಮದ ಪ್ರಕಾರ ವಡ್ಗಾವ್ನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಸಂಜಯ್ ಪಾಟೀಲ್, ನಗರದಲ್ಲಿ ಕೋತಿ ಏನಾದರೂ ತಿನ್ನಲು ಮರದಿಂದ ಮನೆಗೆ ಜಿಗಿಯುತ್ತವೆ. ಈ ವೇಳೆ ವಿದ್ಯುತ್ ತಂತಿಗಳಿರುತ್ತವೆ. ಅಪಘಾತಕ್ಕೊಳಗಾಗಬಹುದು ಅಥವಾ ಬೀಳಬಹುದು, ಗಾಯಗೊಂಡು ಸಾಯಬಹುದು. ಇಂತಹ ಮೂಕ ಪ್ರಾಣಿಗಳನ್ನ ಆರೈಕೆ ಮತ್ತು ಪರಿಗಣನೆ ಒದಗಿಸಲು ಜಿಲ್ಲಾಡಳಿತ ಮೃಗಾಲಯಕ್ಕೆ ಸೇರಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್, ರಾಜು ಶೀಗೋಳಿ, ಮಲೇಶ್ ಸಂಕನ್ನವರ್, ರಮೇಶ್ ದೇಸೂರ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ವಿನಾಯಕ್ ನಗರ ಗಣೇಶ್ಪುರ ರೋಡ್ ಪರಿಸರದಲ್ಲಿ ಅರೇನಾ ಫಿಟ್ನೆಸ್ ಜಿಮ್ ಅನ್ನ ಗಣ್ಯರ ಹಸ್ತದಿಂದ ಉದ್ಘಾಟಿಸಲಾಯಿತು. ಸಮಾಜದಲ್ಲಿನ ದುಶ್ಚಟಗಳಿಗೆ ಒಳಗಾದ ಯುವ ಪೀಳಿಗೆಯನ್ನು ದೂರವಿಡುವ ಉದ್ದೇಶದಿಂದ ವಿನಾಯಕ್ ನಗರ್ ಗಣೇಶ್ಪುರ ರೋಡ್ ಪರಿಸರದಲ್ಲಿ ಅರೇನಾ ಫಿಟ್ನೆಸ್ ಜಿಮ್ ಅನ್ನು ಪ್ರಾರಂಭಿಸಲಾಗಿದೆ. ಸಮಾಜ ಸೇವಕ ಮಲ್ಲೇಶ್ ಚೌಗ್ಲೆ, ಮಹೇಶ್ ಸಿಂಗರ್ ಹಾಗೂ ಪೃಥ್ವಿ ಸಿಂಗ್ ಫೌಂಡೇಶನ್ ಸಂಸ್ಥಾಪಕರಾದ ಪೃಥ್ವಿ ಸಿಂಗ್ ಅವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಗಣ್ಯರ ಹಸ್ತದಿಂದ ಅರಣ್ಯ ಫಿಟ್ನೆಸ್ ಜಿಮ್ ಅನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಪೃಥ್ವಿ ಸಿಂಗ್ ಫೌಂಡೇಶನ್ನ ಅಧ್ಯಕ್ಷ ಪೃಥ್ವಿ ಸಿಂಗ್ ಮಾತನಾಡಿ, ಶರೀರವನ್ನು ಸದೃಢವಾಗಿರಲು ಯುವ ಪೀಳಿಗೆ ಜಿಮ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು. ಆಗ ಮಾತ್ರ ಉತ್ತಮ ಆರೋಗ್ಯವನ್ನು ಹೊಂದಲು ಸಾಧ್ಯ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. आज यहाँ पे अरण्या जिम में बुला के जो हमको मान सम्मान दिया गया, किशोर मेरा भाई, जो आप लोग सोचते होंगे कि मैं कुछ बड़ा नेता वेता कुछ बन गया, वैसे कुछ नहीं है. मेरा छोटा सा एक फाउंडेशन है और बीजेपी एससी मोर्चा का राज्य कर्मी सदस्य हूँ. मैं और किशोर बहुत साल पहले, मतलब एक 12-15 साल पहले साथ में जिम करा करते थे अपूर्वा हेल्थ जिम सेंटर में. तो मैं आज किशोर के बारे में ये बताना चाहता हूँ, क्योंकि मेन आज उन्होंने जो आपको बुला के यहाँ पे जो खुशी करके हमारा जो मान सम्मान किया, और हमारे यहाँ पे उपस्थित भाई जो है हमारे एलओजी पाटिल, जो अभी ग्राम पंचायती के उपाध्यक्ष हुए. पहले वो ग्राम पंचायती सदस्य थे, अभी फिर उन्होंने उनकी पंचायत किसी वजह से डिसॉल्व हो गई, फिर उनके बाद में भी उपाध्यक्ष हुए हुए. और मेरे साथ में बैठे हुए हमारे सबके लीडर और मेरे पिता समान मलेश चौगले, नेशनल लीडर दलितों के, उनका भी मैं स्वागत करता हूँ. और यहाँ पे रमेश सिंह जी है, जो नेशनल कबड्डी लेवल जो बच्चों को सिखाते हैं, कोच, वो भी यहाँ पे उपस्थित है. और ये जो हुनर बेटा है, ये मेरे दोस्त का ही है, राजू गुंडपनावर का, जिसने नेशनल में गोल्ड लिया है. तो यहाँ पे सबका स्वागत करते हुए मैं अपने बात पे आता हूँ. जो किशोर के बारे में मैं बोलना चाहता था कि कोरोना में उनका जिम बंद हो गया था. तो जिम बंद होने के बाद में कोरोना से पहले जिम बंद हो गया था, और उन्होंने फिर से एक छोटा सा होटल इधर है, वो होटल का नाम मुझे याद नहीं है, लेकिन उसमें उन्होंने वो होटल लेके, क्या नाम था, अरेना ही था उसका होटल का नाम भी. तो उन्होंने होटल लाइन में जाने की कोशिश की, चलाने की सोचा उसके बारे में, लेकिन वो क्या कहते हैं, जैसे सोनार कारीगर जो जैसे होता है, जो सोना बनाता है, वैसे किशोर खुद बॉडी बिल्डर है और बॉडी बिल्डर बनाता है. तो इसके लिए उन्होंने फिर से अपना होटल बंद करके ये अरेना फिर से जिम स्टार्ट किया, और अभी ये जिम चालू है. और उन्होंने भी अपनी ज़िंदगी में काफ़ी बेलगाम श्री और सतीश शुगर वगैरह में कंपटीशन में जाके काफ़ी गोल्ड मेडल और काफ़ी उन्होंने ऐसे इनाम जीत के लाए हुए हैं. ಈ ಸಂದರ್ಭದಲ್ಲಿ ಜಿಮ್ ಓನರ್ ಕಿಶೋರ್ ಚೌಗ್ಲೆ ಅವರು ಉಪಸ್ಥಿತರಿದ್ದ ಗಣ್ಯರನ್ನು ಸ್ವಾಗತಿಸಿದರು. ಈ ವೇಳೆ ಬಿಕೆ ಕಂಗ್ರಾಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಲ್ಒಜಿ ಪಾಟೀಲ್ ಸೇರಿದಂತೆ ಆ ಭಾಗದ ಯುವ ಜನಾಂಗ ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಹನುಮಾನ್ ನಗರದ ಕುಮಾರಿ ನಿವೇದಿತಾ ಮೋಹನ್ಗೇಕರ್ ಚಾರ್ಟರ್ಡ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ತಮ್ಮ ಸಾಧನೆಯ ಹಾದಿಯ ಬಗ್ಗೆ KNN ಸಿಟಿ ನ್ಯೂಸ್ ಎದುರು ತಿಳಿಸಿದ್ದಾರೆ.
ಬೆಳಗಾವಿಯ ಹನುಮಾನ್ ನಗರದಲ್ಲಿನ ಕುಮಾರಿ ನಿವೇದಿತಾ ನಾರಾಯಣ್ ಮೋಹನ್ಗೇಕರ್ ಇವರು ಇತ್ತೀಚೆಗೆ ನಡೆದ ಸಿಎ ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಉತ್ತೀರ್ಣರಾಗಿದ್ದಾರೆ. ಮೂಲತಃ ಕಂಗ್ರಾಳಿ ಕುರ್ದ್ನವರಾದ ಇವರು ಸದ್ಯ ಹನುಮಾನ್ ನಗರದಲ್ಲಿ ವಾಸಿಸುತ್ತಿದ್ದಾರೆ. ಪ್ರತಿಷ್ಠಿತ ನಾಗರಿಕ ಅಭಿಯಂತರರಾದ ನಾರಾಯಣ್ ಮೋಹನ್ಗೇಕರ್ ಇವರ ಪುತ್ರಿಯಾಗಿರುವ ನಿವೇದಿತಾ ಮಹಿಳಾ ವಿದ್ಯಾಲಯ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದು, ಮಾಧ್ಯಮಿಕ ಶಿಕ್ಷಣವನ್ನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಹೈಸ್ಕೂಲ್ನಲ್ಲಿ ಮುಗಿಸಿರುವ ಇವರು ಲಿಂಗರಾಜ್ ಕಾಲೇಜ್ನಲ್ಲಿ ಪದವಿ ಪೂರ್ಣಗೊಳಿಸಿದ್ದಾರೆ. ಬಳಿಕ ಚೆನ್ನೈನ ಸಿಎ ಎಂಟ್ರನ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು, ಈ ರೀತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಲು ಗುರಿಯೊಂದಿಗೆ ನಿವೇದಿತಾ ಕಠಿಣ ಪರಿಶ್ರಮ ಪಟ್ಟಿರುವುದಾಗಿ ಕೆಎನ್ಎನ್ ಸಿಟಿ ನ್ಯೂಸ್ಗೆ ಹೇಳಿದ್ದಾರೆ. ಛಲ ಹಾಗೂ ಗುರಿ ಮುಟ್ಟುವ ಹಠದೊಂದಿಗೆ ತಂದೆ ತಾಯಿಯರ ಸಹಕಾರದಿಂದ ನಾನು ಯಶಸ್ವಿಯಾಗಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. कशा पद्धतीने तुम्ही अचिव्हमेंट केलं आहे? मी याची सुरुवात 10वीमध्ये सुरू झाली. मी 10thमध्ये असताना माझ्या भावाने म्हटलं होतं की तू CA कर, पण याचं फुल फॉर्म पण मला माहीत नव्हतं की CA आणि काय. माझ्या एका मैत्रिणीने विचारले की तुला माहिती तरी आहे का फुल फॉर्म. मग त्या टाईमला मला असं शोधून काढले की हा उत्साह होतं की CAचं फुल फॉर्म काय आहे. मी ते वर्ड असं बाहेर करून गेले की हां चार्टर्ड अकाउंटंट व्हायचं आहे मला. पण ह्याची सुरुवात मग 10th झाल्यावर 93% झालं माझं. त्याच्यानंतर मला लिंगराजमध्ये ॲडमिशन झालं. त्याच्यामध्ये 12th पास करून मला डिरेक्टली एंट्रन्स एक्झाम जे CAचे असते 12th झाल्या ती CPT म्हणून, त्याच्यामध्ये माझी सुरुवात झाली. ती एक्झाम मी चेन्नईमध्ये केले. तिथून फर्स्ट अटेम्प्टमध्ये पास करून मी पुण्याला बाकीचं क्लास करायला गेले. पुण्यामध्ये 6 मंथचं क्लासेस करून त्याच्यानंतर माझी IPCC म्हणजे मेन याची सुरुवात झाली. त्याच्यानंतर पुण्यामध्ये झाल्यानंतर मी तिथंच आर्टिकलशिप करायचे निर्णय केले. 3 वर्ष आर्टिकलशिप करून माझ्या फायनलचं सुरुवात केलं. हे फारच कठीण, त्याला फार हार्डवर्क, स्मार्ट वर्क आणि डेडिकेशन लागतो. कारण बाकीच्या कोर्सेसमध्ये एकदा सुरुवात केली जसं की BCom किंवा MBBS ते 3 वर्ष 5 वर्ष याचं लिमिटेड टाईम असतो. किंवा एकदा सुरुवात केली, एंटर केलं, ॲडमिशन घेतलं की माहीत असते की 5-6 वर्षात आपण डॉक्टर होणार आहे, पण 3-4 वर्षात लॉयर होणार आहे. पण CA कोर्समध्ये असं काही लिमिटेड नसतं की एकदा सुरुवात पडलं की ते 10 वर्षही लागू शकतात, 15 वर्षही लागू शकतात. त्याला फार एक्झाम पास करणं हे फार कठीण असतं, ज्याला लिमिटेड किंवा अनलिमिटेड अटेम्प्ट्स असतात. पण आणि ह्याला असं सीट्स नाही आहे जसं बाकीच्या डॉक्टरमध्ये वगैरे किंवा SC ST किंवा असं कास्टवाईज त्यांना असं लिमिटेड सीट्स असतात. पण CA परीक्षेत असं कुठलंही लिमिटेड नसतो. कोणीही इट्स ऑल डिपेंड्स ऑन की किती आपण हे वर्क हार्ड केलेलं आहे, आपण कसा अभ्यास केलो आहे. सो त्याला एक फार डेडिकेशन लावून एक कंटिन्युअस एंट्रन्स केल्यावरती एंट्रन्स एक्झामपासून ते CA फायनलपर्यंत फुल डेडिकेशन, स्मार्ट वर्क अँड कंटिन्युअस अभ्यास करावा लागतं. मी सकाळी 4:30 वाजता उठून मम्मीला 5 वाजता उठून नाश्ता डब्बा भरून मी 5:45ला लायब्ररीला निघायची. इथंच इन्स्टिट्यूट ऑफ चार्टर्ड अकाउंटंट्समध्ये एक रीडिंग रूम आहे. तिथं 6 वाजता पोचून रात्री 8पर्यंत मी तिथं कंटिन्युअस अभ्यास करायची 14 तास. 8च्या आधी निघायचं म्हटल्यावरती फार डोकंदुखी असायचं, फार प्रेशर यायचं की अर्धा तास गेला की मग कसं पुढे होणार, एक्झाममध्ये कमी मार्क्स मिळतात किंवा कुठलंही फॅमिली फंक्शन किंवा बर्थडेज, फ्रेंड्सचं सगळं सोडून हे फार डेडिकेशन लावून करायला लागतं. कितीही कंटाळलं, काही झालं तरी करायचं आहे म्हणून काही सगळं डोक्याच्या बाहेर काढून सगळं WhatsApp, सगळं Instagram बंद करून कुठलंही फॅमिली फंक्शन किंवा बर्थडेज, फ्रेंड्सचं सगळं सोडून हे फार डेडिकेशन लावून करायला लागतं. कितीही कंटाळलं, काही झालं तरी करायचं आहे म्हणून काही सगळं डोक्याच्या बाहेर काढून सगळं WhatsApp, सगळं Instagram बंद करून हे करावं लागतं. ह्याच्यामध्ये माझे आई-वडील परत माझे सगळे फ्रेंड्स फार मोटिवेट केलेत. प्रत्येक कुठलंही मी म्हटलं की मला नाही जायचं आहे फंक्शनला किंवा हे, त्यांनी मला हे सपोर्ट केलेत. किंवा कधीही फेल झालं तरी कधी असं वाटलं की बस झाला अभ्यास करून की माझा अभ्यास होत नाही आहे, तर माझे फ्रेंड्स मला ह्याच्यामध्ये मोटिवेट करत बसले की तू होऊ शकते, जास्ती काय नाही तू केली आहेस. ते सगळं फार गरजेचं होतं. कारण दरवेळेला लागायचं की कधी कुठं कमी पडले का, काही होत नाही आहे काय. पण सगळ्या स्टेजेसवरती फ्रेंड्स, फॅमिली फार हेल्प केलेत. तुम्हाला म्हणजे घरामध्ये जास्तीत जास्त कुणाचा सपोर्ट होता? मला घरामध्ये मम्मीचा फार सपोर्ट होता. ती पहाटे 5 वाजता उठून मी तिला हाक मारून उठून माझ्यासाठी नाश्ता करून अर्धा तासाचा डबा देऊन पाठवायची. परत मी गेले की 8 वाजता 8:30ला येणार. मी 8:30ला येऊन मी जेवण करून फक्त झोपणार. मला दुसरं काही कुठंही जायचं, कुणाशी बोलायचं काहीच होत नव्हतं. तर तिनं फार सपोर्ट केले. तुम्ही काय सांगू शकता की युवा पिढीला आता जे मुलं आता शिक्षण घेतात त्यांना CA बद्दल आपण काय, तुम्हाला काय वाटतं की त्यांना काय सांगावं? सगळं
ते जर आपण चांगल्या पद्धतीने अभ्यास करतोय, डेडिकेशन दाखवतोय, हार्डवर्क करतोय, तर त्याचा ಫ್ರೂಟ್ ನಕ್ಕಿ ಮೇಲ್. ರಾತ್ರಿ ಅಹೋರಾತ್ರಿ ಕಾಲೇಜು ಮುಗಿಸಿ ತಡವಾಗಿ ಮನೆಗೆ ಬಂದು ಅಭ್ಯಾಸದಲ್ಲಿ ಮುಳುಗಿರುವ ಯುವತಿಯ ಛಲವನ್ನ ಹೊಗಳುತ್ತಾ ನಿವೇದಿತಾ ತಾಯಿ ಸಂತೋಷ ಬಾಷ್ಪದೊಂದಿಗೆ KNN सिटी न्यूज ಎದುರು आनंद व्यक्तಪಡಿಸಿದ್ದಾರೆ. तुम्हाला काय वाटतंय तुमच्या मुलीने CA केल्याबद्दल? मला खूप अभिमान वाटतो माझ्या मुलीने CA केल्याबद्दल. आमच्या मोहनगीकर फॅमिली कुटुंबियांचं तिने नाव आपल्या काय काय स्ट्रगल केली असं वाटतंय तुम्हाला? ती सकाळी लवकर 6ला उठून पावसातून सकाळी 6ला डबा घेऊन जायची, संध्याकाळी 8:30पर्यंत अंधारातून घरी यायची. मी खूप घाबरत होते, अंधारातून तू येतीस बाळा, मम्मी तू घाबरू नकोस असं म्हणायची ती. त्याचे श्रेय तिला खूप चांगलं मिळालं. मला खूप अभिमान आहे माझ्या मुलीचं CA केल्याबद्दल. खूप छान वाटतंय. ಖಾನಾಪುರ ತಾಲೂಕಿನ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷ ಅಜಿತ್ ಪಾಟೀಲ್ ಸೇರಿ ಬೆಳಗಾವಿ ಪರಿಸರದಲ್ಲಿ ಸಾಧನೆ ಬಗ್ಗೆ ಕೌತುಕ ವ್ಯಕ್ತವಾಗುತ್ತಿದೆ. ಮಹಾದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. थोड़ी सी महकी ऋतु अनोखी है, हल्के हल्के दिल में हलचल जो मचलती है. ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. रंगोली के सप्तरंगों में खुशियों के दीप चमकाए, आराधना के साथ अपनी दिवाली मनाए. कपड़ों की दुनिया में एक भरोसेमंद और गुणवत्तापूर्ण नाम आराधना. गृहलक्ष्मी की सुंदरता की पहचान है साड़ी. घर की औरत का रुबाब और संस्कृति की देन है साड़ी. इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस. पुरुषों के लिए जेंट्स वेयर में शर्ट, टी-शर्ट्स, जीन्स, फॉर्मल और भी कई प्रकार के ड्रेसेस. जल्द ही अपनी मनपसंद ड्रेस खरीदे सिर्फ आराधना में. बेलगाम के वस्त्र जगत में बहुत ही बढ़िया है आराधना. नए कपड़े पहन के दीजिए दिवाली की शुभकामना. आराधना, मारुति गली, बेलगाम. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. ವಿರಾಮದ ಬಳಿಕ ಸ್ವಾಗತ. ಬೆಳಗಾವಿ ಮಾಳಿಗಲ್ಲಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ 4 ಮತ್ತು 11ರಲ್ಲಿ ವಿದ್ಯಾರ್ಥಿಗಳಿಗೆ ರೇಖಾ ಮುಚ್ಚಂಡಿಯವರ ಜನ್ಮದಿನದ ನಿಮಿತ್ತ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಬೆಳಗಾವಿಯ ಮಾಳಿಗಲ್ಲಿನಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ 4 ಮತ್ತು 11ರಲ್ಲಿನ ವಿದ್ಯಾರ್ಥಿಗಳಿಗೆ ರೇಖಾ ಮುಚ್ಚಂಡಿಯವರ ವತಿಯಿಂದ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಅವರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಗರ ಸೇವಕರಾದ ಸಂತೋಷ್ ಪೆಡ್ನೇಕರ್, ನಗರ ಸೇವಿಕಾ ಜ್ಯೋತಿ ಕಡೋಲ್ಕರ್, ಲಕ್ಷ್ಮಣ್ ಪವಾರ್,
ದೀಪಕ್ ವೇರ್ನೇಕರ್, ವಿಜಯ್ ಬೊಂಗುಳೆ ಸೇರಿದಂತೆ ಮುಖ್ಯೋಪಾಧ್ಯಾಯಿನಿ ಎಂಎಂ ರಸಾಳೆ ಹಾಗೂ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗಣ್ಯರನ್ನು ಹಾಗೂ ಮಾಜಿ ಮುಖ್ಯೋಪಾಧ್ಯಾಯಿನಿ ಕಮಲಾ ಪವಾರ್ ಅವರನ್ನು ಶಾಲು ಹೊದಿಸುವ ಮೂಲಕ ಸತ್ಕರಿಸಲಾಯಿತು. ಹಾಗೆ ಉಪಸ್ಥಿತರಿದ್ದ ಶಿಕ್ಷಕರನ್ನು ಹಾಗೂ ಮಾಜಿ ವಿದ್ಯಾರ್ಥಿಗಳಿಗೆ ಪುಷ್ಪಗುಚ್ಛ ನೀಡುವ ಮೂಲಕ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಮಾಜಿ ವಿದ್ಯಾರ್ಥಿ ಶ್ರೀಕಾಂತ್ ನಂದಗಡ್ಕರ್, ಅವಿನಾಶ್ ರೇಳೇಕರ್, ಮಂದೀಪ್ ಪವಾರ್, ನಾಗೇಶ್ ಪವಾರ್, ರೇಖಾ ಪಾಟೀಲ್, ಜಯಾ ಸಾವಂತ್, ರವಿ ಶಿಂದೋಳ್ಕರ್, ಅನಿತಾ ಶಿಂದೆ ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಖಾನಾಪುರ ತಾಲೂಕಿನ ಗಲ್ಗುಂಜಿ ಗ್ರಾಮದ ನಿವಾಸಿ ಅಜಿತ್ ಪಾಟೀಲ್ ಅವರು ಪುಣೆಯ ಬಿಜೆಪಿ ಮಾಜಿ ಸೈನಿಕ ಅಘಾಡಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪುಣೆ ನಗರದ ಭಾರತೀಯ ಜನತಾ ಪಕ್ಷದ ಮಾಜಿ ಸೈನಿಕ ಅಘಾಡಿ ಅಧ್ಯಕ್ಷರಾಗಿ ಖಾನಾಪುರ ತಾಲೂಕಿನ ಗಲ್ಗುಂಜಿ ಗ್ರಾಮದವರಾದ ಮತ್ತು ಪ್ರಸ್ತುತ ಪುಣೆಯಲ್ಲಿ ವಾಸಿಸುತ್ತಿರುವ ಮಾಜಿ ಸೈನಿಕ ಅಜಿತ್ ಕಲ್ಲಪ್ಪ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಪುಣೆ ನಗರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಶಾಸಕ ಜಗದೀಶ್ ತುಕಾರಾಂ ಮುಳಿಕ್ ಅವರು ಕರಪತ್ರವನ್ನ ನೀಡಿ ಮುಂದಿನ ಕಾರ್ಯಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷದ ಮಾಜಿ ಸೈನಿಕ ಅಘಾಡಿ ಅಧ್ಯಕ್ಷರಾಗಿ ಆಯ್ಕೆಯಾದ ಗಲ್ಗುಂಜಿಯ ಅಜಿತ್ ಪಾಟೀಲ್ ಅವರನ್ನ ಗಲ್ಗುಂಜಿ ಗ್ರಾಮದಿಂದ ಅಭಿನಂದಿಸಲಾಗುತ್ತಿದೆ. ಸುಹಾಸ್ ಪಾಟೀಲ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಖಾನಾಪುರ ತಾಲೂಕಿನಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ನಿಟ್ಟೂರಿನ ಪ್ರಾಥಮಿಕ ಮರಾಠಿ ಶಾಲೆ ಕಟ್ಟಡ ಹಾಗೂ ವ್ಯಾಯಾಮ ಶಾಲೆ ಕಟ್ಟಡ ಕುಸಿದಿದ್ದು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವಂತೆ ನಾಗರಿಕರು ಉಪತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ. ಖಾನಾಪುರ ತಾಲೂಕಿನ ನಿಟ್ಟೂರಿನ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆಯ ಕಟ್ಟಡ ಹಾಗೂ ಸ್ವಾಮಿ ವಿವೇಕಾನಂದ ವ್ಯಾಯಾಮ ಶಾಲೆಯ ಕೊಠಡಿ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಹಾನಿಗೀಡಾಗಿದೆ. ಹಾಗಾಗಿ ಮರಾಠಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಸ್ವಾಮಿ ವಿವೇಕಾನಂದ ವ್ಯಾಯಾಮ ಶಾಲೆಯ ವ್ಯಾಯಾಮ ಪಟುಗಳಿಗೆ ದೊಡ್ಡ ಸಮಸ್ಯೆ ಉದ್ಭವಿಸಿದೆ. ಈ ಬಗ್ಗೆ ತಹಸೀಲ್ದಾರ್ ಪರಿಶೀಲನೆ ನಡೆಸಿ ಸಮಸ್ಯೆ ನಿವಾರಿಸಬೇಕೆಂದು ನಿಟ್ಟೂರು ಗ್ರಾಮದ ಸ್ವಾಮಿ ವಿವೇಕಾನಂದ ವ್ಯಾಯಾಮ ಶಾಲೆಯ ಪಟುಗಳು ಹಾಗೂ ನಾಗರಿಕರು ಉಪತಹಸೀಲ್ದಾರ್ ಕೆಎಂ ಕೋಲ್ಕಾರ್ ಅವರಿಗೆ ಮನವಿ ಸಲ್ಲಿಸಿದರು. ಭಾರೀ ಮಳೆಯಿಂದಾಗಿ ನಿಟ್ಟೂರು ಪ್ರಾಥಮಿಕ ಮರಾಠಿ ಶಾಲೆಯ ಕಟ್ಟಡ ಹಾಗೂ ಸ್ವಾಮಿ ವಿವೇಕಾನಂದ ವ್ಯಾಯಾಮ ಶಾಲೆ ಕಟ್ಟಡ ಕುಸಿದು ಬಿದ್ದಿದೆ. ಇದರಿಂದ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ವ್ಯಾಯಾಮ ಪಟುಗಳಿಗೆ ಶಾಲೆ ಎದುರು ಸಮಸ್ಯೆ ಉಂಟಾಗಿದೆ. ಈ ಹಿನ್ನೆಲೆ ಸಾಧ್ಯವಾದಷ್ಟು ಬೇಗ ಕಟ್ಟಡವನ್ನ ನಿರ್ಮಿಸುವ ಮೂಲಕ ಅನಾನುಕೂಲತೆಯನ್ನ ತೆಗೆದುಹಾಕಬೇಕೆಂದು ಬೇಡಿಕೆ ಇಡಲಾಗಿದೆ. ಬೇಡಿಕೆ ಮಂಡನೆ ವೇಳೆ ಮಯೂರ್ ದೇಸಾಯಿ, ನಾಗೇಶ್ ಮಾದರ್, ಉತ್ತಮ್ ಗಣೇಬೈಲ್ಕರ್ ಹಾಗೂ ಗ್ರಾಮದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಎಂಕೆ ಕೋಲ್ಕಾರ್ ಹೇಳಿಕೆ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಸುಹಾಸ್ ಪಾಟೀಲ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಇದೀಗ ಪುಟ್ಟದೊಂದು ವಿರಾಮ. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव।
ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹುಕ್ಕೇರಿ ಮತ್ತು ಸಂಕೇಶ್ವರ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ವಿಶ್ವನಾಥ್ ಕತ್ತಿ ಪ್ರತಿಷ್ಠಾನದ ವತಿಯಿಂದ ಮಹಾಪುರುಷರ ಪುತ್ಥಳಿ ಸ್ಥಾಪಿಸಲಾಗುವುದಾಗಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ತಿಳಿಸಿದ್ದಾರೆ. ವಿಶ್ವರಾಜ್ ಕತ್ತಿ ಪ್ರತಿಷ್ಠಾನದ ವತಿಯಿಂದ ಸುಮಾರು 1,20,00,000 ರೂಪಾಯಿ ವೆಚ್ಚದಲ್ಲಿ ಹುಕ್ಕೇರಿ ಪಟ್ಟಣದಲ್ಲಿ 6 ಹಾಗೂ ಸಂಕೇಶ್ವರದ 5 ಪ್ರಮುಖ ವೃತ್ತಗಳಲ್ಲಿ ಮಹಾಪುರುಷರ ಪುತ್ಥಳಿ ಸ್ಥಾಪಿಸಲಾಗುವುದು ಎಂದು ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದರು. ಪಟ್ಟಣದ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸಭಾಭವನದಲ್ಲಿ ಬುಧವಾರ ಜರುಗಿದ ಸರ್ವಧರ್ಮದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಮಹಾಪುರುಷರ ಪ್ರತಿಮೆಗಳನ್ನ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಮಹಾಪುರುಷರ ಪುತ್ಥಳಿ ಪ್ರತಿಷ್ಠಾಪಿಸಬೇಕು ಎಂಬುದು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. ಪ್ರತಿಮೆಗಳ ಸ್ಥಾಪನೆಗೆ ಇದೀಗ ಕಾಲ ಕೂಡಿ ಬಂದಿದೆ ಎಂದರು. ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ ವಿಶ್ವಗುರು ಬಸವೇಶ್ವರ, ಹಳೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಬೈಪಾಸ್ ವೃತ್ತದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣ ಅಥವಾ ಭಕ್ತ ಕನಕದಾಸ, ಅಡವಿ ಸಿದ್ದೇಶ್ವರ ವೃತ್ತದ ಬಳಿ ಶಿವಾಜಿ ಮಹಾರಾಜ, ಬೆಲ್ಲದ ಬಾಗೇವಾಡಿ ಕ್ರಾಸ್ ಬಳಿ ಅಕ್ಕ ಮಹಾದೇವಿ, ಕಮತ್ನೂರು ಗೇಟ್ ಸರ್ಕಲ್ನಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಒಟ್ಟು 6 ಪ್ರತಿಮೆಗಳನ್ನು ಸ್ಥಾಪಿಸಲಾಗುವುದು. ಅಲ್ಲದೆ ಸಂಕೇಶ್ವರ ಪಟ್ಟಣದಲ್ಲಿಯೂ 5 ಮಹಾನ್ ಪುರುಷರ ಮೂರ್ತಿಗಳ ಸ್ಥಾಪನೆ ಕುರಿತು ಚರ್ಚಿಸಲು ಬರುವ 1-2 ದಿನಗಳಲ್ಲಿ ಸಭೆ ಕರೆಯಲಾಗುವುದು. ಅವರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ. ಇತಿಹಾಸ ಗೊತ್ತಿಲ್ಲದ್ರೆ ನಮ್ಗೆ ಇತಿಹಾಸ ಸೃಷ್ಟಿ ಮಾಡಕ್ ಆಗಲ್ಲ. ಆ ಒಂದು ಭಾವನೆಯಲ್ಲಿ ಇಟ್ಕೊಂಡು ಬಹುಶಃ ಎಲ್ಲಾ ಧರ್ಮೀಯರು ಕೂಡಿ ಬಹಳ ದಿನಗಳ ಬೇಡಿಕೆ ಆಗಿರ್ತಕ್ಕಂಥ ಇವು 6 ಪುತ್ಥಳಿಗಳು, ಅಕ್ಕ ಮಹಾದೇವಿ ಬಾಗೇವಾಡಿ ಸರ್ಕಲ್ಲು, ಬಸವೇಶ್ವರ ಕೋರ್ಟ್ ಸರ್ಕಲ್ಲು, ಶಿವಾಜಿ ಮಹಾರಾಜರದು ಅಡವಿ ಸಿದ್ದೇಶ್ವರ ಸರ್ಕಲ್ಲು, ಕನಕದಾಸ ಅಥವಾ ಸಂಗೊಳ್ಳಿ ರಾಯಣ್ಣಂದ ನಮ್ಮ ಬೈಪಾಸ್ ಸರ್ಕಲ್ಲು, ಹಳಿ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು, ಕಮತ್ನೂರು ಸರ್ಕಲ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ವಿಶ್ವನಾಥ್ ಕತ್ತಿ ಪ್ರತಿಷ್ಠಾನ ಅದರ ಮುಖಾಂತರ ಜೊತೆಗೆ ಆಯಾ ಸಮಾಜದ ಎಲ್ಲರ ಒಂದು ಸಹಾಯ ಸಹಕಾರ, ತಾಲೂಕಿನ ಎಲ್ಲ ಸಮಾಜದ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಬರುವಂತ ಡಿಸೆಂಬರ್ದ ಒಳಗಾಗಿ ಇವೆಲ್ಲ ಪ್ರತಿಷ್ಠಾಪನೆ ಮಾಡಿ ಪರಮ ಪೂಜ್ಯ ಜಗದ್ಗುರುಗಳು ನಿರ್ಸೋಷಿಯ ಜಗದ್ಗುರುಗಳ ಅಮೃತ ಹಸ್ತ ಮತ್ತು ಜೊತೆಗೆ ತಾಲೂಕಿನ ಎಲ್ಲಾ ಪರಮ ಪೂಜ್ಯರನ್ನು ಕರೆಸಿ ಭೂಮಿ ಪೂಜೆಯನ್ನು ಮಾಡೋದು, ಪೂಜೆಯನ್ನು ಮಾಡಿ ಡಿಸೆಂಬರ್ದಲ್ಲಿ ಪುತ್ಥಳಿಯನ್ನ ಅನಾವರಣ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಇವತ್ತಿನ ಸಭೆಯಲ್ಲಿ ಎಲ್ಲರೂ ತೀರ್ಮಾನ ತಗೊಂಡು ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ AK ಪಾಟೀಲ್, ಮಾಜಿ ಅಧ್ಯಕ್ಷ ಉದಯ್ ಹುಕ್ಕೇರಿ, ಮುಖಂಡರಾದ ಅಶೋಕ್ ಪಟ್ಟಣ್ ಶೆಟ್ಟಿ, ಗಜಾನನ್ ಕೊಳ್ವಿ, ಅಜಿತ್ ಕತ್ತಸಗಿ, ರಾಜು ಮುನ್ನೋಳಿ, ಸುರೇಶ್ ತಳವಾರ್, BB ಪಾಟೀಲ್, ಸುಹಾಸ್ ನೂಲಿ, ಅಪ್ಪುಶ್ ತುಬ್ಚಿ, ಬಸವರಾಜ್ ಗಂಗನ್ನವರ್, ಕುಮಾರ್ ಜುಟಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸುರೇಶ್ ಕಿಲೆದಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಹುಕ್ಕೇರಿ. ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮ ಪಂಚಾಯಿತಿಯಲ್ಲಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ CSC ಕೇಂದ್ರದ ಸಹಯೋಗದಲ್ಲಿ ನೂತನ ಆಧಾರ ಕೇಂದ್ರ ಆರಂಭಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮ ಪಂಚಾಯಿತಿಯಲ್ಲಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ CSC ಕೇಂದ್ರದ ಸಹಯೋಗದಲ್ಲಿ ನೂತನವಾಗಿ ಆಧಾರ್ ಕೇಂದ್ರವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸರ್ವ ಸದಸ್ಯರಿಂದ ಶ್ರೀ ಕಲಾಮಾದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಪ್ರಾರಂಭ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ತೇಲಿ, ಈ ಭಾಗದ ಗ್ರಾಮೀಣ ಜನರಿಗೆ ಅನುಕೂಲವಾಗಲೆಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಧಾರ ಕೇಂದ್ರ ನಿರ್ಮಿಸಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ CSC ಕೇಂದ್ರಗಳ ಸಹಯೋಗದಲ್ಲಿ ರಾಜ್ಯದ ಒಟ್ಟು 500 ಗ್ರಾಮ ಪಂಚಾಯಿತಿಗಳಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಕೇಂದ್ರ ಮತ್ತು ಹೊಸದಾಗಿ ನೋಂದಣಿ ಮಾಡಿಸಲು ಆಧಾರ್ ಕಾರ್ಡ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ದಿನಾಂಕ 19/7/2022 ಮಂಗಳವಾರದಂದು ಆಧಾರ್ ಕಾರ್ಡ್ ಕೇಂದ್ರ ಸ್ಥಾಪನೆ ಮಾಡಲಿಕ್ಕಿತ್ತು. ಇವತ್ತು ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಊರಿನ ಹಿರಿಯರು ಮತ್ತು ಬಂದಿದ್ದಾರೆ. ಈ ಆಧಾರ್ ಕಾರ್ಡ್ ಕೇಂದ್ರದ ಸದುಪಯೋಗವನ್ನು ಗ್ರಾಮದ ಸುತ್ತಮುತ್ತಲಿನ ಹಾಗೂ ಇತರೆ ಭಾಗಗಳ ಜನರು ಕೂಡ ಸದುಪಯೋಗಪಡಿಸಿಕೊಳ್ಳಬಹುದು. ವಿಶೇಷವಾಗಿ ಅಂಗವಿಕಲರು, ಶಾಲಾ ವಿದ್ಯಾರ್ಥಿಗಳು ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಹೋಗಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸುವ ಸಲುವಾಗಿ ಅದನ್ನು ತಪ್ಪಿಸಬೇಕು ಅಂತ ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಧಾರ್ ಕಾರ್ಡ್ ಕೇಂದ್ರ ಸ್ಥಾಪನೆ ಮಾಡಿದ್ದು, ಇದು ಒಂದು ಪರ್ಮನೆಂಟ್ ಸೆಂಟರ್ ಆಗಿರುತ್ತದೆ. ಸುತ್ತಮುತ್ತಲ ಜನರು ಸದಾ ಕಾಲ ಕೂಡ ಗ್ರಾಮ ಪಂಚಾಯಿತಿ ಕಚೇರಿಗೆ ಬಂದು ತಮ್ಮ ಆಧಾರ್ ಕಾರ್ಡ್ ಸರ್ವಿಸನ್ನು ಪಡೆದುಕೊಳ್ಬೇಕಂತೇಳಿ
ಅವರನ್ನು ಕೋರ್ಕೊಳ್ತೇನೆ. ಈ ಕೇಂದ್ರದ ಎಲ್ಲಾ ಗ್ರಾಮೀಣ ಜನರು ತಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಬಂದು ಇಲ್ಲಿ ಸರಿಪಡಿಸಿಕೊಳ್ಳಬೇಕೆಂದು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಿದರು. ಕಲ್ಲಪ್ಪ ಪಾಮ್ನಾಯ್ಕ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಯಮಕನ್ಮಡಿ. ಯಮಕನ್ಮಡಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳ 19 ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಮುಜರಾಯಿ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮುಜರಾಯಿ ಅನುದಾನದಲ್ಲಿ ಚೆಕ್ಗಳನ್ನು ವಿತರಿಸಿದರು. ಯಮಕನ್ಮಡಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಮುಜರಾಯಿ ಇಲಾಖೆಯ ಸಚಿವರು ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅನುದಾನದಲ್ಲಿ ಮುಜರಾಯಿ ಇಲಾಖೆಯಿಂದ ಬಂದ ಅನುದಾನವನ್ನು ಯಮಕನ್ಮಡಿ ಕ್ಷೇತ್ರದ ವಿವಿಧ ಗ್ರಾಮದ ದೇವಾಲಯಗಳಿಗೆ ಸಚಿವರ ಸೂಚನೆ ಮೇರೆಗೆ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಯುವ ನಾಯಕ ಬಸವರಾಜ್ ಹುಂದ್ರಿ ಹಾಗೂ ಬಿಜೆಪಿ ಮುಖಂಡರು ರವೀಂದ್ರ ಹಂಜಿ ಹಾಗೂ ಬ್ಲಾಕ್ ಅಧ್ಯಕ್ಷ ಶ್ರೀಶೈಲ್ ಯಮಕನ್ಮಡಿ ಹಾಗೂ ಇನ್ನೂ ವಿವಿಧ ಬಿಜೆಪಿ ಮುಖಂಡರು ದೇವಾಲಯದ ಕಮಿಟಿಯವರಿಗೆ ಚೆಕ್ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಯುವ ನಾಯಕ ಬಸವರಾಜ್ ಹುಂದ್ರಿ, ಯಮಕನ್ಮಡಿ ಕ್ಷೇತ್ರಕ್ಕೆ ನಮ್ಮ ಸಂಸದರು ವಿಶೇಷ ಕಾಳಜಿ ವಹಿಸಿ 19 ದೇವಸ್ಥಾನಕ್ಕೆ 1,36,00,000 ವಿಶೇಷ ಅನುದಾನವನ್ನು ತಂದಿದ್ದಾರೆ. ಯಮಕನ್ಮಡಿ ಕ್ಷೇತ್ರಕ್ಕೆ ಇದುವರೆಗೂ ದೇವಸ್ಥಾನ ಜೀರ್ಣೋದ್ಧಾರ ಮಾಡಕ್ಕೆ ಯಾವುದೇ ರೀತಿಯ ಅನುದಾನ ಬಂದೇ ಇಲ್ಲ. ಆದ್ದರಿಂದ ನಮ್ಮ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಸಚಿವ ಶಶಿಕಲಾ ಜೊಲ್ಲೆ ಅವರ ಪ್ರಯತ್ನದಿಂದ ಈ ಬಾರಿ ನಮ್ಮ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಅನುದಾನ ಬಂದಿದೆ ಎಂದು ತಿಳಿಸಿದರು. ನಮ್ಮ ಲೋಕಸಭೆಯ ಜನಪ್ರಿಯ ಸಂಸದರಾದಂಥ ಅಣ್ಣಾ ಜೊಲ್ಲೆ ಅವರು ಇವತ್ತು ನಮ್ಮ ಯಮಕನ್ಮಡಿ ಮತಕ್ಷೇತ್ರದಲ್ಲಿ ವಿಶೇಷ ಕಾಳಜಿ ವಹಿಸಿ ನಮ್ಮ ಕ್ಷೇತ್ರದ 19 ದೇವಸ್ಥಾನಗಳಿಗೆ ಇವತ್ತು ಹುಕ್ಕೇರಿ ತಾಲೂಕಿನ 4 ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದಲ್ಲಿ 19 ದೇವಸ್ಥಾನಗಳಿಗೆ 1,36,00,000 ಅನುದಾನವನ್ನು ಬಿಡುಗಡೆ ಮಾಡುವುದರ ಮುಖಾಂತರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾವು ನಮ್ಮ ಮತಕ್ಷೇತ್ರದ ಪರವಾಗಿ ಎಲ್ಲ ಮತದಾರ ಪರವಾಗಿ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯ್ಕ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಯಮಕನ್ಮಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿ ಐಸಿ ಮೋಟಾರ್ ಬ್ರಿಡ್ಜ್ಗೆ ರೈತ ವೃತ್ತ ಎಂದು ನಾಮಕರಣ. ಜುಲೈ 21 ರೈತ ಹುತಾತ್ಮ ದಿನದ ಹಿನ್ನೆಲೆ ರೈತ ವೃತ್ತ ಎಂದು ನಾಮಕರಣ. ವಿವಿಧ ರೈತ ಸಂಘಟನೆಗಳ ಮುಖಂಡರಿಂದ ನಾಮಫಲಕ ಅನಾವರಣ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಪಿಂಚಣಿ ಯೋಜನೆಯ ಜನಜಾಗೃತಿ. ಬೆಳಗಾವಿಯಲ್ಲಿ ಔಪಚಾರಿಕ ರೀತಿಯಲ್ಲಿ ನಡೆದ ಜನಜಾಗೃತಿ ಕಾರ್ಯಕ್ರಮ. ಪಿಎಫ್ ಪ್ರಾದೇಶಿಕ ಆಯುಕ್ತರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಸಂತೋಷ್ ಪತ್ನಿ ಆರೋಪ. ಮೃತ ಗುತ್ತಿಗೆದಾರ ಸಂತೋಷ್ ಪತ್ನಿಯಿಂದ ನ್ಯಾಯಕ್ಕಾಗಿ ಹೋರಾಟ. ತಮಗೆ ಬೇಕಾದ ರೀತಿಯಲ್ಲಿ ತನಿಖೆಯನ್ನು ತಿರುಚಿರುವುದಾಗಿ ಆರೋಪ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.